ಕಾಂಗ್ರೆಸ್ 3 ಪಕ್ಷೇತರರನ್ನು ತನ್ನ ಜೊತೆ ಇಟ್ಟುಕೊಂಡಿದೆ. ಬಿಜೆಪಿಯ 2 ಉಚ್ಚಾಟಿತ ಶಾಸಕರನ್ನ ಕೂಡ ಸಂಪರ್ಕಿಸಿ ಅವರನ್ನ ಕೂಡ ತಮ್ಮ ಬಳಿ ಇಟ್ಟುಕೊಂಡಿದೆ. ಎಲ್ಲವೂ ಕಾಂಗ್ರೆಸ್ ಅಂದುಕೊಂಡಂತೆ ಆದರೆ 5 ಜನರನ್ನು ಗೆಲ್ಲಿಸಿಕೊಳ್ಳಬಹುದು. ಆದರೆ ಕಾಂಗ್ರೆಸ್ಗೆ ಸಮಸ್ಯೆ ಇರೋದು, ಆತಂಕ ಇರೋದು, ಎಲ್ಲಿ ನಮ್ಮ ಶಾಸಕರು ಅಡ್ಡ ಮತದಾನ ಮಾಡಿಬಿಡ್ತಾರೋ. ಯಾಕಂತಂದ್ರೆ ವಿಧಾನ ಪರಿಷತ್ತಲ್ಲಿ ಗುಪ್ತ ಮತದಾನ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಎಲೆಕ್ಷನ್ನಲ್ಲಿ ಗುಪ್ತ ಮತದಾನ ಇದೆ. ಎಲ್ಲಿ ನಮ್ಮ ಶಾಸಕರು ಕೈ ಕೊಡ್ತಾರೋ ಅನ್ನುವಂಥ ಆತಂಕದಲ್ಲಿ ಕಾಂಗ್ರೆಸ್ ಇದೆ. 5 ಮತಗಳ ಕೊರತೆ, ಅದನ್ನ ನೀಗಿಸೋದಕ್ಕೆ 3 ಪಕ್ಷೇತರರು ಮತ್ತು 2 ಉಚ್ಚಾಟಿತ ಬಿಜೆಪಿ ಶಾಸಕರು, ಇವರನ್ನು ನಂಬಿಕೊಂಡಿದೆ ಕಾಂಗ್ರೆಸ್. ಪರಿಷತ್ ಎಲೆಕ್ಷನ್ ನಂಬರ್ ಗೇಮ್ ಹೇಗಿದೆ ಹಂಗಿದ್ರೆ, ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಾದ್ರೆ 28 ಮೊದಲ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇದೆ. 4 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ 112, 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ಬಳಿ ಇರೋದು 23 ಓಟು ಮಾತ್ರ. 5 ಓಟು ಕಮ್ಮಿ ಬರುತ್ತೆ. ಬಿಜೆಪಿಗೆ 62 ಶಾಸಕರ ಬಲ ಇದೆ. 28, 56, ಉಳಿಕೆ ಮತಗಳು 6. ಈ ಉಳಿಕೆ ಮತಗಳು ಜೆಡಿಎಸ್ನ ಅಭ್ಯರ್ಥಿ ಕೊಟ್ರೆ ಜೆಡಿಎಸ್ನ ಬಳಿ ಇರೋದು 18 + 6 24 ಆಗತ್ತೆ. 4 ಮತಗಳ ಕೊರತೆ ಬರುತ್ತೆ ಜೆಡಿಎಸ್ಗೆ. ಜೆಡಿಎಸ್ ಏನ್ ಪ್ಲಾನ್ ಮಾಡಿದೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್, ಉಚ್ಚಾಟಿತ ಶಾಸಕ ಯತ್ನಾಳ್, ಅವರಿಬ್ಬರ ಓಟು ಅಂತ ಲೆಕ್ಕ ಹಾಕಿದ್ರೆ ಮತ್ತೆ 2 ಕೊರತೆ ಬರುತ್ತೆ ಜೆಡಿಎಸ್ಗೆ. ಈ 2 ಓಟನ್ನ ಎಲ್ಲಿಂದಾದ್ರೂ ಪಡ್ಕೊಳ್ಬೇಕು. ಎಲ್ಲಿಂದ ಅಂತಂದ್ರೆ ಕಾಂಗ್ರೆಸ್ನಿಂದಲೇ ಪಡ್ಕೋಬೇಕು. ಕಾಂಗ್ರೆಸ್ನ ಯಾರಾದ್ರೂ ಶಾಸಕರು ಜೆಡಿಎಸ್ನ ಅಭ್ಯರ್ಥಿಗೆ ಮತ ಹಾಕಬೇಕು. ಜೆಡಿಎಸ್ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಕಾಂಗ್ರೆಸ್ನ ಶಾಸಕರ ನಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ಮಾಡಬೇಕು. ಹೇಗಾದರೂ ಮಾಡಿ ಅನ್ನೋದನ್ನ ನಾವು ಕೋಟ್ ಮಾಡ್ತಾ ಇದ್ದೀವಿ, ಹೇಗಾದರೂ ಮಾಡಿ. ಸೊ ಆ ಪ್ರಯತ್ನದಲ್ಲಿ ಜೆಡಿಎಸ್ ಇದೆ. ಈಗ ಕಾಂಗ್ರೆಸ್ನ ಲೆಕ್ಕಾಚಾರ ನೋಡ್ತಾ ಇದ್ದೀರಿ. 135 ಪ್ಲಸ್ ಪಕ್ಷೇತರ 3, 138. ಬಿಜೆಪಿಯ ಉಚ್ಚಾಟಿತರು ಯಾರು ಅಂತಂದ್ರೆ, ಒಂದು ಸೋಮಶೇಖರ್ ಮತ್ತೊಂದು ಶಿವರಾಮ್ ಹೆಬ್ಬಾರ್, ಇವರಿಬ್ಬರ ಓಟು 140. 140 ಅಂತ ಬಂದ್ರೆ ಅಲ್ಲಿಗೆ ಕಾಂಗ್ರೆಸ್ ಈಸಿಯಾಗಿ 5 ಶಾಸಕರನ್ನ, 5 ಸದಸ್ಯರನ್ನ ಗೆಲ್ಲಿಸಿಕೊಳ್ಳಬಹುದು, 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬಹುದು. ಈ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ಗೆ ಸಮಸ್ಯೆ ಇಲ್ಲ, ಮ್ಯಾನೇಜ್ ಮಾಡುತ್ತೆ ಕಾಂಗ್ರೆಸ್. ಯಾಕಂತಂದ್ರೆ ಬಿಜೆಪಿಯ 2 ಉಚ್ಚಾಟಿತ ಶಾಸಕರು, ಅದು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್, ಅವರು ತಾಂತ್ರಿಕವಾಗಿ ಬಿಜೆಪಿಯಲ್ಲಿ ಇರಬಹುದು, ಆದರೆ ಮಾನಸಿಕವಾಗಿ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ ಜೊತೆಗೇನೆ ಇದ್ರು. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ವಿಶ್ವಾಸ ಇದೆ. ಒಂದು ವೇಳೆ 28ರ ಬದಲು ಸೇಫರ್ ಸೈಡ್ ಅಂತ ಒಂದು ಜಾಸ್ತಿ ಅಂತ ಅನ್ಕೊಂಡ್ರೆ, 1 ಓಟು ಹೆಚ್ಚುವರಿಯಾಗಿ ಇಟ್ಕೊಳ್ಳೋಣ, ಸೇಫರ್ ಸೈಡು ಸಮಸ್ಯೆ ಆಗಬಾರದು ಅಂತ 29 ಅಂತ ಏನಾದರೂ ಮಾಡಿದ್ರೆ ಆಗ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದು. 2ನೇ ಪ್ರಾಶಸ್ತ್ಯದ ಅಷ್ಟು ಮತಗಳನ್ನ ಕೂಡ ವಿನಯ್ ಕಾರ್ತಿಕ್ ಅವರಿಗೆ ಹಾಕಿಸಿ ಉಳಿಕೆ ಮತಗಳಿಗೆ ಮ್ಯಾನೇಜ್ ಮಾಡಬೇಕಾಗತ್ತೆ ಕಾಂಗ್ರೆಸ್. ಹೇಗೆ ಮಾಡ್ತಾರೆ? ಕಾಂಗ್ರೆಸ್ನ ಯೋಚನೆಯಲ್ಲಿರೋದು, ಜೆಡಿಎಸ್ನಲ್ಲಿ ಅಸಮಾಧಾನಗೊಂಡಂತ ಶಾಸಕರಿದ್ದಾರೆ, ಅದು ಜಿ ಟಿ ದೇವೇಗೌಡರು ಇದ್ದಾರೆ, ಈ ರೀತಿ ಇದೆ ಅಂತ. ಅವರೆಲ್ಲಾದರೂ ಕೈ ಕೊಡಬಹುದು, ಈಚೆಗೆ ಬರಬಹುದು. ಇನ್ನು ಜೆಡಿಎಸ್ನ ಲೆಕ್ಕಾಚಾರ ನೋಡ್ತಾ ಇದ್ದೀರಿ. ಒಟ್ಟು ಶಾಸಕರು 18, ಬಿಜೆಪಿಯ ಹೆಚ್ಚುವರಿ ಮತ 6 ಬರುತ್ತೆ. ರೆಡ್ಡಿ ಮತ್ತು ಯತ್ನಾಳ್ ಸೇರಿದರೆ ಮತ್ತೆರಡು, ಉಳಿಕೆ ಅವರಿಗೆ 2 ಮತಗಳ ಅಗತ್ಯ ಇದೆ. ಅಂದ್ರೆ 28 ಅಂತ ಕನ್ಸಿಡರ್ ಮಾಡಿದ್ರೆ ಬಿಜೆಪಿ ಬಳಿ 6 ಓಟು ಎಕ್ಸ್ಟ್ರಾ ಉಳಿಯುತ್ತೆ. 28 + 28 56. 56 ಅಲ್ಲಿಗೆ 2ರನ್ನು ಗೆಲ್ಲಿಸಿಕೊಳ್ತು ಬಿಜೆಪಿ. 6 ಉಳಿಕೆ, ಅದು ಜೆಡಿಎಸ್ಗೆ ಬಂದ್ರೆ 24. ರೆಡ್ಡಿ ಮತ್ತು ಯತ್ನಾಳ್ ಸೇರಿದರೆ 26, ಮತ್ತೆರಡು ಓಟು ಕೊರತೆ ಬರುತ್ತೆ. ಸೊ ಅದಕ್ಕಾಗಿ ಜೆಡಿಎಸ್ ಪ್ರಯತ್ನ ಮಾಡ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಲೆಕ್ಕಾಚಾರ ನೋಡ್ತಾ ಇದ್ರೆ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ನಿಯತ್ತಿನ ಪ್ರಶ್ನೆ ಬರುತ್ತೆ. ಯಾರ ನಿಯತ್ತು, ಯಾರ ಕಡೆ ಏನು ಎತ್ತ ಅಂತ.
ಸೊ ಏನು ಪ್ಲಾನ್ ಇದೆ? ಕಾಂಗ್ರೆಸ್ನ ಪ್ಲಾನ್ ಏನಿದೆ, JDSನ ಪ್ಲಾನ್ ಏನಿದೆ? ಬಿಜೆಪಿಗಂತೂ ದೊಡ್ಡ ಸಮಸ್ಯೆ ಕಾಣಿಸ್ತಾ ಇಲ್ಲ ಇಲ್ಲಿ. ರಕ್ಷತಿಗೆ ಕಾಂಗ್ರೆಸ್ಗಂತೂ ತಮ್ಮ ಬಳಿ ಇರ್ತಕ್ಕಂತಹ ಮತಗಳನ್ನು ಎಲ್ಲೂ ರದ್ದಾಗದ ರೀತಿ, ಸಮಸ್ಯೆ ಆಗದ ರೀತಿ ವೋಟ್ ಮಾಡಿಸಿಕೊಳ್ಳುವಂಥದ್ದೇ ದೊಡ್ಡ ಚಾಲೆಂಜ್ ಇದೆ. ಆದಾಗ್ಯೂ ಕೂಡ ಈಗ ಸಚಿವ ಸಂಪುಟ ರಚನೆ ಆಗಿದೆ, ಕೆಲವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಬೇಸರ, DK ಶಿವಕುಮಾರ್ ಮೇಲೆ ಕೋಪ, ಇದೇನಾದರೂ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದುಕೊಂಡ್ರೂ ಕೂಡ ಕಾಂಗ್ರೆಸ್ನ ಶಾಸಕರು ಕೆಲವರು ಗೈರಾಗ್ಬೋದು ಅಥವಾ ಬೇಕಂತಲೇ ತಮ್ಮ ಮತವನ್ನು ರದ್ದಾಗೋ ರೀತಿ ಚಲಾವಣೆ ಮಾಡ್ಬೋದು. ಈ ಆತಂಕ ಕೂಡ ಕಾಂಗ್ರೆಸ್ಗೆ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ರೆಸಾರ್ಟ್ನತ್ತ ಸೇರಿದ್ದಾರೆ. ಅವರಿಗೆ ಇರುವಂಥ 135 ಸಂಖ್ಯೆಯ ಜೊತೆಗೆ ಮೂವರು ಅಂದರೆ ಇಬ್ಬರು ಪಕ್ಷೇತರರು, ಒಂದು ಸರ್ವೋದಯ ಪಕ್ಷದ ಜೊತೆಗೆ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಇಷ್ಟು ಅವರಿಗೆ ಅಂದರೆ JDSಗೆ ಮತಕ್ಕೆ ಕೈ ಹಾಕದೆ ತಮ್ಮ ಬಳಿ ಇರುವಂಥ ಮತಗಳನ್ನೇ ಚಲಾವಣೆ ಮಾಡೋ ರೀತಿ ಮಾಡಿ ಚುನಾವಣೆಯನ್ನು 5-5 ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಾಂಗ್ರೆಸ್ಗೆ ಇದೆ. ಕಾಂಗ್ರೆಸ್ನ ಮೊದಲ ಪ್ಲಾನ್ ಇರುವಂಥದ್ದೇ ಆ ಕಡೆಗೆ. ಆದರೆ ಕೆಲವರಿಗೆ ಹೆಚ್ಚುವರಿಯಾಗಿ 28 ಬದಲು ಒಂದು ಯಾವುದಕ್ಕೂ ಮತ ರದ್ದಾಗಿದ್ರೆ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಒಂದು ಹೆಚ್ಚುವರಿ ಮತವನ್ನು ಕೂಡ ಕಾಂಗ್ರೆಸ್ ಹಾಕಿಸ್ಕೊಳ್ಳುವಂತಹ ಅವಕಾಶಗಳಿದ್ದಾವೆ. ಹಾಗಾಗಿ ಅವರು JDS ಕಡೆಗೂ ಕೂಡ ಮುಖ ಮಾಡ್ತಾ ಇದ್ದಾರೆ. JDSನಲ್ಲಿ ಇರುವಂಥ ಅಸಮಾಧಾನಿತರನ್ನು ಸೆಳೆಯುವಂಥ ಪ್ರಯತ್ನ ಕಾಂಗ್ರೆಸ್ ಕೂಡ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಫಲಿತಾಂಶ ಬಂದ ಬಳಿಕ ಗೊತ್ತಾಗುತ್ತೆ. ಕಾಂಗ್ರೆಸ್ ಈಗ ತನ್ನ ಬಳಿ ಇರುವಂಥ ಮತವನ್ನು ಚಾಚು ತಪ್ಪದೆ ಪಾಲನೆ ಅಂದರೆ ಎಲ್ಲರೂ ಕೂಡ ಓಟ್ ಹಾಕೋ ರೀತಿ ಮಾಡೋದು, ಮತ ರದ್ದಾಗದೇ ರೀತಿ ನೋಡುವಂಥದ್ದು ಮೊದಲ ಪ್ಲಾನ್. ಅದನ್ನು ಹೊರತುಪಡಿಸಿದರೆ ಹೆಚ್ಚುವರಿಯಾಗಿ JDSನಿಂದಲೂ ಸೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಮಾಡಿದೆ. ಆದರೆ JDSಗೆ ತಮ್ಮ ಬಳಿ ನಂಬರ್ ಇಲ್ಲದೇ ಇದ್ದರೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. 8ನೇ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಅವರು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಮೊದಲು JDSನಲ್ಲಿದ್ದು ಆನಂತರ ಕಾಂಗ್ರೆಸ್ ಸೇರಿರುವಂಥ ಶಾಸಕರು ಅವರನ್ನು ಸಂಪರ್ಕ ಮಾಡಿ ಮತ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮತ ಸೆಳೆಯುವ ಪ್ರಯತ್ನದಲ್ಲಿ ಏನೇನು ಆಮಿಷಗಳನ್ನು ಒಡ್ಡಿದ್ದಾರೆ ಅಥವಾ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೆ ನಿನ್ನೆ CLP ಸಭೆಯಲ್ಲಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. JDSನವರು ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. NY ಗೋಪಾಲಕೃಷ್ಣ ಸೇರಿದಂತೆ ಅಂದರೆ ಅವರ ಹೆಸರನ್ನು ಉಲ್ಲೇಖಿಸಿ DK ಶಿವಕುಮಾರ್ ಅವರು ನಿನ್ನೆ CLP ಸಭೆಯಲ್ಲಿ ಮಾತನಾಡಿದರು. ಆ ಸಂದರ್ಭದಲ್ಲಿ NY ಗೋಪಾಲಕೃಷ್ಣ ಹೌದು ಕರೆ ಮಾಡಿದ್ರು ಅನ್ನೋದನ್ನು CLP ಸಭೆಯಲ್ಲಿ ಎದ್ದು ನಿಂತು ಕೂಡ ಹೇಳಿದರು. ಹೀಗಾಗಿ JDS ತನ್ನ ಪ್ಲಾನನ್ನು ಆ್ಯಕ್ಷನ್ ಇಟ್ಟಿದೆ. ಆದರೆ ಅದರ ಸಕ್ಸಸ್ ಹೇಗಾಗುತ್ತೆ ಅಥವಾ ಅದರ ಸಕ್ಸಸ್ ಇರುವಂಥದ್ದು ಅಂತಿಮವಾಗಿ ಫಲಿತಾಂಶ ಬಂದ ಬಳಿಕ. JDS ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರು ಕೂಡ ರೆಸಾರ್ಟ್ ಕಡೆಗೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಅವರು ಕೂಡ ರೆಸಾರ್ಟ್ ಸೇರಿಕೊಳ್ತಾರೆ. ನಾಳೆ ಅವರು ನೇರವಾಗಿ ವಿಧಾನಸೌಧಕ್ಕೆ ಬಂದು ವೋಟ್ ಮಾಡ್ತಾರೆ. ಆದರೆ ರಹಸ್ಯ ಮತದಾನ ಆಗಿರೋದ್ರಿಂದ ಈ ಎರಡೂ ಕಡೆಯಲ್ಲೂ ಕೂಡ ಒಂದು ರೀತಿ ತಳಮಳ ಇದೆ. JDSನಲ್ಲಿ ನಮ್ಮ ಶಾಸಕರು ಯಾರಾದರೂ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಡ್ತಾರ ಅನ್ನುವಂಥ ಆತಂಕ ಇದೆ. ಕಾಂಗ್ರೆಸ್ನಲ್ಲಿ ನಮ್ಮ ಶಾಸಕರು JDS ಪರವಾಗಿ ಏನಾದರೂ ಮತ ಚಲಾವಣೆ ಮಾಡ್ಬೋದಾ ಅನ್ನುವಂಥ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ಮತ ರದ್ದಾಗುವ ರೀತಿ ಏನಾದರೂ ಮತ ಚಲಾವಣೆ ಮಾಡ್ತಾರಾ ಅನ್ನುವಂಥ ಆತಂಕ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದಾಗಿಯೇ ಕಾಂಗ್ರೆಸ್ ಈಗ ಇವತ್ತು ಅಣಕು ಮತದಾನವನ್ನು ರೆಸಾರ್ಟ್ನಲ್ಲೇ ಇಟ್ಕೊಂಡಿದ್ದಾರೆ. ಅಂದರೆ ಪರಿಷತ್ಗೆ ಹೋಗಿ ಹೇಗೆ ವೋಟ್ ಹಾಕ್ತಾರೋ ಅದೇ ಮಾದರಿಯನ್ನ ಅನುಸರಿಸ್ತಾ ಇದ್ದಾರೆ. ರಕ್ಷತ್, ಶಾಸಕರನ್ನ ಪ್ರತ್ಯೇಕ ಗುಂಪುಗಳಾಗಿ ವಿಭಜಿಸುವಂತ ಪ್ಲಾನ್ ಇದೆಯಾ ಕಾಂಗ್ರೆಸ್ಗೆ? ಅಂದ್ರೆ BK ಹರಿಪ್ರಸಾದ್ಗೆ ಇದೇ 28 ಜನ ವೋಟ್ ಹಾಕಬೇಕು, ವಿನಯ್ ಕಾರ್ತಿಕ್ಗೆ ಇದೇ 28 ಜನ ವೋಟ್ ಹಾಕಬೇಕು, ಈ ರೀತಿ ಡಿವೈಡ್ ಮಾಡುವಂತ ಪ್ಲಾನ್ ಇದೆಯಾ ಕಾಂಗ್ರೆಸ್ ಇದ್ದು? ಅಲ್ಲ, ಖಂಡಿತ ಇದ್ದೇ ಇದೆ. ಯಾಕಂದ್ರೆ ಅದಕ್ಕಾಗಿಯೇ ಸುಮಾರು 6 ಬಸ್ಗಳನ್ನು ಬುಕ್ ಮಾಡಿದ್ದಾರೆ. ಒಬ್ಬ ಅಭ್ಯರ್ಥಿಗೆ ಯಾರು ಮತ ಚಲಾವಣೆ ಮಾಡ್ತಾರೋ ಆ ಶಾಸಕರನ್ನ ಒಂದು ಬಸ್ನಲ್ಲಿ ಹತ್ತಿಸಿ ಕಳಿಸ್ತಾರೆ. ಅವರೆಲ್ಲರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ನೀವು ಇಂಥವರಿಗೆ ಮತ ಚಲಾವಣೆ ಮಾಡಬೇಕು, ಮೊದಲ ಪ್ರಾಶಸ್ತ್ಯ ಇವರಿಗೆ, ಎರಡನೇ ಪ್ರಾಶಸ್ತ್ಯ ಯಾರಿಗೆ ಅನ್ನೋದನ್ನು ಕೂಡ ಹೇಳಿ ಕಳಿಸಿರ್ತಾರೆ. ಹಾಗಾಗಿ ಅವರು ಯಾವ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡ್ತಾರೋ ಆ 28 ಶಾಸಕರ ತಂಡ ಒಂದು ಬಸ್ನಲ್ಲಿ ಬರ್ತಾರೆ. ಅದೇ ರೀತಿ 5 ಅಭ್ಯರ್ಥಿಗಳಿಗೂ ಡಿವೈಡ್ ಮಾಡಿ 5 ಬಸ್ಗಳ ಮೂಲಕ ವಿಧಾನಸೌಧಕ್ಕೆ ಕರೆತಂದು ವೋಟ್ ಹಾಕಿಸುವಂಥ ಪ್ಲಾನ್ ಕಾಂಗ್ರೆಸ್ನದ್ದಾಗಿದೆ. ಅದರ ಎಲ್ಲ ಅಣುಕು ಮತದಾನ ಇವತ್ತು ರೆಸಾರ್ಟ್ನಲ್ಲಿ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಇದೇ ಮಾದರಿಯಲ್ಲಿ, ಅಂದರೆ BK ಹರಿಪ್ರಸಾದ್ ಅವರಿಗೆ ಯಾವೆಲ್ಲ ಶಾಸಕರು ವೋಟ್ ಹಾಕಬೇಕು ಅನ್ನೋದನ್ನು ಡಿವೈಡ್ ಮಾಡ್ತಾರೆ, ಅವರ ಬಳಿ ವೋಟ್ ಹಾಕಿಸ್ತಾರೆ. ಅದಾದಮೇಲೆ ವಿನಯ್ ಕಾರ್ತಿಕ್ಗೆ ಯಾರ್ಯಾರು ವೋಟ್ ಹಾಕಬೇಕು ಅನ್ನುವಂಥದ್ದಿದೆ. ಇದು ಮಾಡೋದ್ರಿಂದ ಒಂದು ಯಾವ ಅಭ್ಯರ್ಥಿ ಮತ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಮತ ರದ್ದು ಮಾಡಿದರೆ ಅಥವಾ ಮತವನ್ನು ಬೇಕಂತಲೇ ಹಾಕದೆ ಹಾಗೆ ಖಾಲಿ ಬ್ಯಾಲೆಟನ್ನು ಹಾಕಿದರೆ ಇದು 28 ಜನರ ಒಳಗೆ ಇದೆ ಅನ್ನೋದು ಕೂಡ ಕಾಂಗ್ರೆಸ್ಗೆ ಗೊತ್ತಾಗುತ್ತೆ. ಆ ರೀತಿ ಯಾರಾದರೂ ಮಾಡಿದರೆ ಅದನ್ನು ಪತ್ತೆ ಮಾಡೋದು ಕೂಡ ಸುಲಭ ಅನ್ನುವ ಕಾರಣಕ್ಕಾಗಿಯೂ ಈ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ DK ಶಿವಕುಮಾರ್ ಅವರು ಹೇಳಿದ ಹಾಗೆ ಯಾರ್ಯಾರಿಗೆ ಕರೆ ಹೋಗಿದೆ ಅನ್ನೋದು ಗೊತ್ತಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ.
ಹಾಗಾಗಿ ಅವರಿಗೂ ಅರಿವಿರುತ್ತೆ ಯಾವ ಶಾಸಕರಿಗೆ JDS ಸಂಪರ್ಕ ಮಾಡಿದೆ ಅಂತ ಹೇಳಿ. ಅವರ ತಲೆಗೆ ಕಟ್ಟುವಂಥ ಕೆಲಸ ಆಗುತ್ತೆ ಮತ್ತು ಅದನ್ನು ಪತ್ತೆ ಮಾಡೋದು ಕೂಡ ಸುಲಭ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ವರ್ಗೀಕರಣವನ್ನು ಮಾಡಿ ಅದೇ ಪ್ರಕಾರ ಮತ ಚಲಾವಣೆ ಮಾಡುವ ರೀತಿ ತಯಾರಿಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ವೋಟು ರದ್ದಾಗುವಂತಹ ಆತಂಕ ಮತ್ತು ಕ್ರಾಸ್ ವೋಟಿಂಗ್ನ ಭಯ ಇಲ್ಲ, ಅಥವಾ ಯಾರಾದರೂ ಬೇಕಂತಲೇ ರದ್ದು ಮಾಡಿಬಿಡ್ಬೋದಾದಂಥ ಆತಂಕ ಇದೆ. ಆ ಹಿನ್ನೆಲೆಯಲ್ಲಿ ಈ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. JDS ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನವೂ ಕೂಡ ಒಂದು. ನಿನ್ನೆ CLP ಮೀಟಿಂಗಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಯಿತು. ಮೊಳಕಲ್ಮೂರಿನ MLA NY ಗೋಪಾಲಕೃಷ್ಣ ಇವರಿಗೆ ಫೋನ್ ಬಂದಿದೆ JDSನಿಂದ ಅಂತ. ಇದನ್ನು ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ರು. ನಮ್ಮ MLAಗಳಿಗೆ ಫೋನ್ ಮಾಡ್ತಿದ್ದಾರೆ, ಸಂಪರ್ಕಿಸೋ ಪ್ರಯತ್ನ ಮಾಡ್ತಿದ್ದಾರೆ. NY ಗೋಪಾಲಕೃಷ್ಣ ಕನ್ಫರ್ಮ್ ಮಾಡಿದ್ರು, ಹೌದು ನನಗೆ ಫೋನ್ ಬಂದಿದೆ, ನನ್ನನ್ನು ಸಂಪರ್ಕಿಸಿದ್ದಾರೆ. JDS ಪ್ರಯತ್ನಕ್ಕೆ ನೀವು ಯಾರೂ ಬಲಿಯಾಗಬೇಡಿ ಅಂತ DK ಶಿವಕುಮಾರ್ ಸೂಚನೆಯನ್ನು ಕೂಡ ಕೊಟ್ಟರು ಶಾಸಕರಿಗೆ. ಯಾವ ಕಾರಣಕ್ಕೂ ಕೂಡ ಪಕ್ಷದ ನಿಯತ್ತನ್ನು ಬಿಟ್ಟು ಹೋಗಬೇಡಿ. NY ಗೋಪಾಲಕೃಷ್ಣ ಮೊಳಕಲ್ಮೂರು MLA, ಬಿಜೆಪಿಯಲ್ಲೂ ಇದ್ದವರು. ಸೊ ಅವರಿಗೆ ಫೋನ್ ಬಂದಿದೆ JDSನಿಂದ, ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ. ಇದನ್ನ CLP ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.